Tejasviji. Today's second speaker is Srimati Sandhya Shantaram. She began in physics, rose in the tech world, went on to become the VP of a tech company, and later channeled that expertise into helping the visually impaired in the society. Since 2014, she has been a committed sadhak in the NR Colony study group and later in the Shandilya study group. As a Sevika, she has been guiding many sadhaks in a study group that she is a Sevika of. Today, she has chosen the topic Qualities of a Devotee. She will be speaking in Kannada, Bhaktara Lakshanagalu. Please welcome Srimati Sandhya Shantaram. ಶ್ರೀ ಗುರುಭ್ಯೋ ನಮಃ. ಪೂಜ್ಯ ಗುರುದೇವ್ ಸ್ವಾಮಿ ಚಿನ್ಮಯಾನಂದ, ಪೂಜ್ಯ ಸ್ವಾಮಿ ಬ್ರಹ್ಮಾನಂದ ಅವರಿಗೆ, ಅವರ ಪಾದಗಳಿಗೆ ನನ್ನ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಪೂಜ್ಯ ಮಾತಾಜಿ ಸಮತಾನಂದ, ಪೂಜ್ಯ ಸ್ವಾಮಿ ರಮತಾನಂದ, ನಮ್ಮ ಸ್ವಾಧ್ಯಾಯ ತರಗತಿಯ ಆಚಾರ್ಯರಾದ ಶೇಷಾದ್ರಿ ಅವರು, ಅವರಿಗೆಲ್ಲ ಆದರದ ನಮಸ್ಕಾರ. ಇಲ್ಲಿ ಸೇರಿರುವ ಎಲ್ಲ ಹಿರಿಯರಿಗೆ ಮತ್ತು ನಮ್ಮ ಸಹಪಾಠಿಗಳಿಗೆ ಹರಿ ಓಂ. ಇವತ್ತು ನಾವು ನೋಡುತ್ತಿರುವ ವಿಷಯ ಭಕ್ತರ ಲಕ್ಷಣ. ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಭಕ್ತಿಯೋಗದಲ್ಲಿ ಭಗವಂತ ಶ್ಲೋಕ 13ರಿಂದ 19ವರೆಗೆ ಪರಭಕ್ತನ 35 ಲಕ್ಷಣಗಳನ್ನು ವಿವರಿಸಿದ್ದಾನೆ. ಈ ಜ್ಞಾನಿ ಭಕ್ತನನ್ನ ಮತ್ತೆ ಮತ್ತೆ ಯೋಮೇ ಭಕ್ತ ಸಮೇ ಪ್ರಿಯ, ನನಗೆ ಅತ್ಯಂತ ಪ್ರಿಯನಾದವನು ಅಂತ ಕರೆದಿದ್ದಾನೆ. ಈ ಶ್ಲೋಕಗಳು ಎಷ್ಟು ಮಧುರವಾಗಿದೆ ಅಂದರೆ ಇದನ್ನ ಅಮೃತಾಷ್ಟಕ ಅಂತ ಕರೀತಾರೆ. ಇದರಲ್ಲಿನ ಭಕ್ತರ ಕೆಲವು ಲಕ್ಷಣಗಳ ಬಗ್ಗೆ ಆಲೋಚನೆಗಳನ್ನು ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಒಂದು ಪ್ರಶ್ನೆ, ಭಕ್ತಿ ಅಂದರೆ ಏನು? ನಿಜವಾದ ಭಕ್ತ ಯಾರು ಅಂತ ನಾವು ನಾರದ ಭಕ್ತಿ ಸೂತ್ರದಲ್ಲಿ ಓದಿದ್ದೀವಿ. ಸಾತು ಪರಮ ಪ್ರೇಮ ರೂಪ, ಅಂದರೆ ಭಕ್ತಿ ಅಂದರೆ ಭಗವಂತನಲ್ಲಿ ಪರಮ ಪ್ರೀತಿ. ಸಾಮಾನ್ಯವಾಗಿ ನಮಗೆ ಭಕ್ತನ ಒಂದು ಚಿತ್ರಣ ಇರೋದು ಅಂದರೆ ತುಂಬ ಹೊತ್ತು ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಮತ್ತು ತೀರ್ಥ ಸ್ಥಳಗಳಿಗೆ ಭೇಟಿ ಕೊಡೋದು, ಇಂಪಾಗಿ ಹಾಡು ಹೇಳೋದು, ಅವೆಲ್ಲ. ಆದರೆ ಅದಷ್ಟೇ ಭಕ್ತಿ ಅಲ್ಲ. ನನ್ನ ಹೃದಯ ಎಷ್ಟು ಶುದ್ಧವಾಗಿದೆ, ಭಗವಂತನಲ್ಲಿ ನನ್ನ ನಂಬಿಕೆ ಮತ್ತು ಶರಣಾಗತಿ ಎಷ್ಟು ದೃಢವಾಗಿದೆ, ಮತ್ತು ಮುಖ್ಯವಾಗಿ ಭಕ್ತಿಯ ಮಧುರತೆ ನನ್ನ ಡೇ ಟು ಡೇ ಲೈಫಲ್ಲಿ ಕಾಣಿಸ್ತಾ ಇದೆಯಾ, ಅದು ಬಹಳ ಮುಖ್ಯ. ಭಕ್ತ ಯಾವಾಗ ಪ್ರಪಂಚದ ಮೇಲಿನ ಫೋಕಸ್ ಕಡಿಮೆ ಮಾಡಿ ಭಗವತ್ ಪ್ರಾಪ್ತಿಯೇ ನನ್ನ ಜೀವನದ ಗುರಿ ಅಂತ ಯಾವಾಗ ಒಂದು ನಿರ್ಧಾರ ಮಾಡ್ತಾನೋ ಅವನೇ ನಿಜವಾದ ಭಕ್ತ. ಈ ಭಕ್ತಿ ದೃಢವಾಗ್ತಾ ಆಗ್ತಾ ಏನಾಗತ್ತೆ ಅಂದರೆ ಭಕ್ತ ಭಗವಂತನ ಸ್ಮರಣೆಯಲ್ಲೇ ಮುಳುಗ್ಬಿಡ್ತಾನೆ. ಈ ಭಕ್ತಿಯ ಪರಾಕಾಷ್ಠೆಗೆ ತಲುಪಿದಾಗ ಅಲ್ಲಿ ಎರಡಿಲ್ಲ, ಭಕ್ತ ಮತ್ತೆ ಭಗವಂತ ಒಂದೇ. ಸೋಹಂಭಾವ, ಈತನೇ ಪರಾಭಕ್ತ. ಆತ್ಮಜ್ಞಾನಿಯ ಅಪರೋಕ್ಷ ಅನುಭೂತಿಯೂ ಅದೇ ಅಲ್ವೇ? ಜೀವಾತ್ಮನೇ ಪರಮಾತ್ಮ, ಅಹಂ ಬ್ರಹ್ಮಾಸ್ಮಿ. ಹಾಗಾಗಿ ಪರಾಭಕ್ತನೇ ಆತ್ಮಜ್ಞಾನಿಯೂ ಸಹ. ಗುರುದೇವ್ ಕಾಲ್ಸ್ ಹಿಮ್ ಅ ಮ್ಯಾನ್ ಆಫ್ ಪರ್ಫೆಕ್ಷನ್. ಭಗವದ್ಗೀತೆಯಲ್ಲಿ ಪರಮಾತ್ಮ ಬಹಳ ಕಡೆ ಈ ಮ್ಯಾನ್ ಆಫ್ ಪರ್ಫೆಕ್ಷನ್ ಬಗ್ಗೆ ಹೇಳಿದ್ದಾನೆ. 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞನ ಲಕ್ಷಣ, 5ನೇ ಅಧ್ಯಾಯದಲ್ಲಿ ಕರ್ಮಸನ್ಯಾಸಿ, ಇಲ್ಲಿ ಪರಾಭಕ್ತ, 14ನೇ ಅಧ್ಯಾಯದಲ್ಲಿ ಗುಣಾತೀತನ ಲಕ್ಷಣ. ಹೀಗೆ ಮತ್ತೆ ಮತ್ತೆ ಅರ್ಜುನನಿಗೆ ಈ ಉಪದೇಶ ಮಾಡಿದ್ದಾನೆ. ಯಾತಕ್ಕಿರಬಹುದು? ಆಚಾರ್ಯ ಶಂಕರರು ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಸಿದ್ಧಸ್ಯ ಲಕ್ಷಣಾನಿ ಸಾಧಕಸ್ಯ ಸಾಧನಾನಿ. ಅಂದರೆ ಜ್ಞಾನಿ ಭಕ್ತನಲ್ಲಿ ಯಾವ ಲಕ್ಷಣಗಳು ಸ್ವಾಭಾವಿಕವಾಗಿ ಎಫರ್ಟ್ಲೆಸ್ ಆಗಿ ವ್ಯಕ್ತವಾಗುತ್ತೋ ಅದೇ ಗುಣಗಳು ನಮ್ಮಂಥ ಸಾಧಕರಿಗೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಒಂದು ದಾರಿದೀಪ. ನಾವು ಜೀವನದಲ್ಲಿ ಬೆಳೆಸಬೇಕಾದ ವ್ಯಾಲ್ಯೂಸ್ ಅನ್ನ ತೋರಿಸುತ್ತೆ ಮತ್ತು ಗುರಿಯ ಕಡೆ ಸಾಗಲು
ಸ್ಫೂರ್ತಿ ನೀಡುತ್ತೆ. ಈ ಗುಣಗಳಲ್ಲಿ ನಾನು ಈ ಟಾಕ್ನಲ್ಲಿ 4 ಗುಣಗಳನ್ನು ಇವತ್ತು ತಗೋತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಸತತಂ ಸಂತುಷ್ಟ, ಎವರ್ ಕಂಟೆಂಟೆಡ್, ನಿತ್ಯ ತೃಪ್ತ. ಯಾಕೆಂದ್ರೆ ಅದೇ ತಾನೇ ನಮ್ಮ ಪ್ರಾಬ್ಲಮ್ ಇವಾಗ. ನಮಗೆ ಜೀವನದ ಅನುಭವ ಹೇಗಿರುತ್ತೆ ಅಂದರೆ, ನಮ್ಮ ಬಯಕೆಗಳಿಗೆ ಅಂತ್ಯವೇ ಇಲ್ಲ. ಇನ್ನೂ ಬೆಟರ್ ವಸ್ತುಗಳು ಬೇಕು, ಇನ್ನೊಂದು ಸ್ವಲ್ಪ ಪ್ರೀತಿ ಬೇಕು, ರಿಸ್ಪೆಕ್ಟ್ ಬೇಕು. ಒಂದು ಬಯಕೆ ಪೂರ್ತಿ ಆಗಕ್ಕಿಲ್ಲ. ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ, ಸ್ವಲ್ಪ ಹೊತ್ತು ತೃಪ್ತಿ ಇರುತ್ತೆ, ಬಟ್ ಅಷ್ಟರಲ್ಲೇ ಇನ್ನೊಂದು ಬಯಕೆ ಮೆಲ್ಲಗೆ ತಲೆ ಎತ್ತುತ್ತೆ. ಆದರೆ ಜ್ಞಾನಿ ಭಕ್ತನು ಸತತಂ ಸಂತುಷ್ಟ, ಯಾವಾಗಲೂ ಸಂಪೂರ್ಣವಾಗಿ ತೃಪ್ತನಾಗಿರುತ್ತಾನೆ. ಅವನಿಗೆ ಯಾವ ಸಮಯದಲ್ಲೂ ಯಾವ ಮಟ್ಟದಲ್ಲೂ ಯಾವುದೇ ಕೊರತೆಯ ಅನುಭವ ಇರೋದಿಲ್ಲ. ಯಾಕೆ? ಉಪನಿಷತ್ ಹೇಳತ್ತೆ, ಆತ್ಮಾನಂ ಚೇತ್ ವಿಜಾನೀಯಾತ್ ಅಯಂ ಅಸ್ಮಿ ಇತಿ ಪೂರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಂ ಮನಸ್ವಂಜ್ವರೇತ್. ಅಂದರೆ ಜ್ಞಾನಿಗೆ ನಾನು ಪೂರ್ಣ, ನಾನು ಅನಂತ ಎಂದು ಅರಿವಾದಾಗ ಅವನಿಗೆ ಏನು ಇಚ್ಛಿಸುತ್ತಾನೆ, ಏನು ಪಡೆಯಲು ಪ್ರಯತ್ನಿಸುತ್ತಾನೆ. ಹಾಗಾಗಿ ಅವನು ನಿತ್ಯ ತೃಪ್ತ. ನಮ್ಮ ಮುಂದೆ ಹಲವಾರು ಸಂತರ ಉದಾಹರಣೆಗಳಿವೆ. ತುಕಾರಾಮ್, ಕಬೀರ್, ಕನಕದಾಸರು. ಇವರ ಬಳಿ ಸಂಪತ್ತು ಅಂತ ಏನು ಜಾಸ್ತಿ ಇರಲಿಲ್ಲ, ಆದರೆ ಅವರ ಹಾಡುಗಳಲ್ಲಿ ಭಕ್ತಿಗೀತೆಗಳು ಏನು ಬರೆದಿದ್ದಾರೆ, ಆನಂದ ಮತ್ತು ತೃಪ್ತಿ ತುಂಬ ತುಳುಕ್ತಾ ಇದೆ. ಸಂತ ತುಕಾರಾಮ್ ಬಗ್ಗೆ ಕಬ್ಬಿನ ಕಥೆ ನಿಮಗೆಲ್ಲ ಗೊತ್ತಿರಬಹುದು. ಹಾರ್ವೆಸ್ಟ್ ಆಯಿತು, ಆ ಜಮೀನ್ದಾರ ಒಂದು ಗಾಡಿ ತುಂಬ ಕಬ್ಬುಗಳನ್ನು ಕೊಟ್ಟು ಕಳಿಸ್ದ. ತುಕಾರಾಮ್ ಅವ್ರಿಗೆ ಗೊತ್ತು ಮನೆಯಲ್ಲಿ ಏನೂ ಇಲ್ಲ ಅಂತ. ಆದ್ರೂ ಬರೋ ಹೊತ್ತಿಗೆ ಗಾಡಿಯಲ್ಲಿ ಉಳಿದಿದ್ದು ಒಂದೇ ಕಬ್ಬು. ಯಾಕೆಂದ್ರೆ ದಾರಿ ಉದ್ದಕ್ಕೂ ಎಲ್ಲಾರ್ಗೂ ಕೊಡ್ತಾ ಬಂದಿದ್ದಾರೆ. ಆ ಒಂದು ಕಬ್ಬನ್ನು ನೋಡಿ ಹೆಂಡತಿಗೆ ತುಂಬಾ ಸಿಟ್ಟು ಬಂತು, ಅದನ್ನ 2 ತುಂಡು ಮಾಡ್ಬಿಟ್ಲು. ಅವಾಗ ಸಂತ್ರೆ ಹೇಳ್ತಾರೆ, ಆಹಾ ವಿಠಲಂಗೆ ನೋಡು ಎಷ್ಟು ದಯೆ, ಇಬ್ರಿಗೂ ಒಂದೊಂದು ತುಂಡು ಕಳಿಸಿದಾನೆ ಅಂತ. ಹಾಗಾದ್ರೆ ಇದನ್ನ ಅಭ್ಯಾಸ ಮಾಡೋದು ಹೇಗೆ? ಮೊದಲ ಹೆಜ್ಜೆ ಕೃತಜ್ಞತೆ. ನನಗೆ ಭಗವಂತ ಆಗಲೇ ಎಲ್ಲದನ್ನೂ ಕೊಟ್ಟಿದ್ದಾನೆ, ಅದನ್ನು ಗಮನಿಸಲು ಶುರು ಮಾಡಿದ್ರೆ ಒಳಗೆ ಒಂದು ಭಾವನೆ ಬರುತ್ತೆ, ಐ ಆಮ್ ಆಲ್ರೆಡಿ ಓಕೆ, ನನಗೆ ಏನೂ ಕೊರತೆ ಇಲ್ಲ. ಆಗ ಬಯಕೆಗಳು ಸ್ವಾಭಾವಿಕವಾಗಿ ಕಡಿಮೆ ಆಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮನ್ನು ಇತರರ ಜೊತೆ ಕಂಪೇರ್ ಮಾಡೋದನ್ನ ಬಿಡಬೇಕು. ಯಾಕೆಂದ್ರೆ ಮೋಸ್ಟ್ಲಿ ನಮ್ಮ ಅತೃಪ್ತಿಯ ಕಾರಣ ಬೇರೆಯವ್ರ ಜೊತೆ ಕಂಪೇರ್ ಮಾಡಿದಾಗಲೇ. ಹೀಗಾಗಿ ಮನಸ್ಸಿನಲ್ಲಿ ತೃಪ್ತಿ ಇದ್ದಾಗ ನನಗೆ ಏನು ಬೇಕು ಅನ್ನಿಸೋದಿಲ್ಲ, ತೃಪ್ತಿ ಇರುತ್ತೆ. ಒಳಗೆ ಕೊರತೆಯ ಭಾವನೆ ಇಲ್ಲದಿದ್ದಾಗ ಇತರರಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ. ಅದರಿಂದ ಮತ್ತೊಂದು ಸುಂದರ ಗುಣ ಸಹಜವಾಗಿ ಬರುತ್ತದೆ, ಅದು ದ್ವೇಷ ಇಲ್ಲದೆ ಇರುವುದು. ನಾನು ತಗೊಳ್ತಾ ಇರೋ 2ನೇ ಗುಣ ಸರ್ವಭೂತಾನಾಂ ಅದ್ವೇಷ್ಟ. ಭಗವಂತ ಹೇಳ್ತಾನೆ, ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ. ಜ್ಞಾನಿ ಭಕ್ತನ ಹೃದಯದಲ್ಲಿ ಯಾವ ಜೀವಿಯ ಮೇಲೂ ದ್ವೇಷ ಇಲ್ಲ. ಬೇರೆ ವ್ಯಕ್ತಿಯ ವರ್ತನೆ ಹೇಗಾರು ಇರಲಿ, ಮಾತುಗಳು ಎಷ್ಟೇ ಕಠೋರವಾಗಿರಲಿ, ಎಷ್ಟೇ ಕಷ್ಟ ಕೊಡ್ತಿದ್ರೂ ಜ್ಞಾನಿ ಅವನನ್ನು ದ್ವೇಷಿಸೋದಿಲ್ಲ. ಯಾಕೆಂದ್ರೆ ಅವನಿಗೆ ಒಂದು ಕ್ಲಿಯರ್ ವಿಷನ್ ಇದೆ. ಏಕ ಏವ ಹಿ ಭೂತಾತ್ಮ ಭೂತೇ ಭೂತೇ ವ್ಯವಸ್ಥಿತ. ಅಂದರೆ ಅವನ ದೃಷ್ಟಿಯಲ್ಲಿ ಯಾರೂ ಅವನಿಗಿಂತ ಬೇರೆ ಇಲ್ಲ. ಅವನು ನೋಡುವುದು ಎಲ್ಲ ಜೀವಿಗಳ ಹೃದಯದಲ್ಲಿ ಬೆಳಗುತ್ತಾ ಇರೋ ಆತ್ಮ ಚೈತನ್ಯ. ಭಕ್ತಿಯ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಾದ್ರೆ ಎಲ್ಲ ಹೃದಯದಲ್ಲಿ ಇರುವ ಅವನ ಇಷ್ಟ ದೇವತೆ. ಅವನಿಗೆ ಉಪಾಧಿಗಳು ಕಾಣೋದೇ ಇಲ್ಲ. ಹಾಗಾಗಿ ಅವನ ಹೃದಯದಲ್ಲಿ ದ್ವೇಷಕ್ಕೆ ಎಲ್ಲಿ ಸ್ಥಳ? ಅವನೊಳಗೆ ಇರುವುದೆಂದ್ರೆ ಕರುಣೆ ಮತ್ತೆ ಕ್ಷಮೆ ಮಾತ್ರ. ನಾವು ಮಹಾತ್ಮರ ಬಗ್ಗೆ ಬೇಕಾದಷ್ಟು ಕಥೆಗಳು ಕೇಳಿದ್ದೀವಿ. ಅವರ ಜೀವನವೇ ದ್ವೇಷರಹಿತ. ಪಾವಾರಿ ಬಾಬಾ ಅಂತ ಮಿರ್ಜಾಪುರ್ಲಿ ಒಬ್ಬ ಸಂತರಾಗಿದ್ರು. ಒಂದು ರಾತ್ರಿ ಒಬ್ಬ ಕಳ್ಳ ಅವರ ಕುಟಿಯಾಗಿ ಬಂದು ಕಾಣಿಕೆಗಳು ಕೊಟ್ಟಿರ್ತಾರಲ್ಲ ಜನಗಳು, ಅದನ್ನೆಲ್ಲ ಒಂದು ಮೂಟೆ ಕಟ್ಕೊಂಡು ಇಟ್ಕೊಂಡಿದ್ದ. ಬಾಬಾ ಅವ್ರಿಗೆ ಎಚ್ಚರ ಆಯಿತು, ಎದ್ದು ಕೂತ್ಕೊಂಡ್ರು. ಅವನು ಓಡ್ ಹೋಗ್ಬಿಟ್ಟ. ಬಾಬಾ ಆ ಮೂಟೆನ ಅವನ ಹೆಗಲ್ ಮೇಲೆ ಹಾಕ್ಕೊಂಡು ಓಡಿದ್ರು ಕಳ್ಳನಿಂದೆ. ಹತ್ರ ಹೋಗಿ, ನಾರಾಯಣ ಯಾಕಪ್ಪ ಇದೆಲ್ಲ ಬಿಟ್ಟು ಹೋಗ್ತಾ ಇದೀ ಅಂತ ಅವ್ರಿಗೆ ಕಾಲಿಗೆ ಬಿದ್ಬಿಟ್ರು. ಇದೆಲ್ಲ ನೀನೇ ಕೊಟ್ಟಿತ್ತಾನೆ ಅಂತ. ಆ ಕಳ್ಳನಗಂತ ಈ ಸಂತನ ನೋಡಿ ಹೃದಯ ಪರಿವರ್ತನೆ ಆಗೋಯ್ತು. ಅದೇ ಕಳ್ಳ ಆಮೇಲೆ ಸಾಧು ಆದ್ಮೇಲೆ ಈ ಕಥೆನ ಸ್ವಾಮಿ ವಿವೇಕಾನಂದರಿಗೆ ಹೇಳಿದಂತೆ ಒಂದ್ ಕಡೆ ಉಲ್ಲೇಖ ಮಾಡಿದ್ದಾರೆ.
ಹಾಗಾದರೆ ನಾವು ಅದನ್ನು ಅಭ್ಯಾಸ ಮಾಡೋದು ಹೇಗೆ? ಅದು ತಾನೇ ಮುಖ್ಯ ನಮಗೆ. ದ್ವೇಷಕ್ಕೆ ಕಾರಣ ನಮ್ಮ ಅಟ್ಯಾಚ್ಮೆಂಟ್, ನಮ್ಮ ಎಕ್ಸ್ಪೆಕ್ಟೇಷನ್, ಮತ್ತೆ ಏನು ಇದೆಯೋ ಅದು ಕಳ್ಕೊಳ್ಳುವ ಭಯ. ಇವನ್ನ ಕಡಿಮೆ ಮಾಡಿದ್ರೆ ದ್ವೇಷಕ್ಕೆ ಹೆಚ್ಚು ಅವಕಾಶ ಇರೋದಿಲ್ಲ. ಎಲ್ಲರೂ ನನಗೆ ಹೇಗೆ ಬೇಕೋ ಹಾಗೇ ನಡ್ಕೋಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡಬೇಕು. ಮತ್ತೆ ಇನ್ನೊಂದು ವಿಚಾರ ಇದೆ. ಮನಸ್ಸಲ್ಲಿ ದ್ವೇಷ ಬರ್ತಿದೆ ಅಂತ ಗೊತ್ತಾದಾಗ ಒಂದು ಜ್ಞಾಪಿಸ್ಕೋಬೇಕು, ಈ ದ್ವೇಷದ ಅಗ್ನಿ ಮೊದಲು ನನ್ನನ್ನೇ ಸುಡುತ್ತೆ, ನನ್ನ ಸಾಧನೆಯಿಂದ ನನ್ನ ದೂರ ಕರ್ಕೊಂಡು ಹೋಗುತ್ತೆ. ದ್ವೇಷ ಕಡಿಮೆಯಾದಂತೆ ಮನಸ್ಸು ಸ್ವಾಭಾವಿಕವಾಗಿ ಶಾಂತವಾಗುತ್ತದೆ. ಅದರ ಪರಿಣಾಮ ಜೀವನದಲ್ಲಿ ಏರಿಳಿತಗಳು ನಮ್ಮನ್ನು ಹೆಚ್ಚು ಅಲುಗಾಡಿಸೋದಿಲ್ಲ. ಅದೇ ಮುಂದಿನ ಗುಣ ಸಮತ್ವ. ಸಮತ್ವ ಅಂದರೆ ಇಕ್ವಾನಿಮಿಟಿ, ಇಕ್ವಿಪಾಯ್ಸ್. ಶ್ರೀಕೃಷ್ಣನು 2ನೇ ಅಧ್ಯಾಯದಿಂದಲೇ ಈ ಸಮತ್ವದ ಗುಣಗಳನ್ನ ಹೇಳ್ತಾ ಬಂದಿದ್ದಾನೆ, ಕರ್ಮಯೋಗದ ಒಂದು ಎಸೆನ್ಷಿಯಲ್ ಸಾಧನೆಯಾಗಿ. ಈ 7 ಶ್ಲೋಕಗಳಲ್ಲಿ ಸಮತ್ವವನ್ನ ಬೇರೆ ಬೇರೆ ತರಹ ತೋರಿಸ್ಕೊಟ್ಟಿದ್ದಾನೆ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತಃ. ಮತ್ತೆ ಹರ್ಷ ಅಮರ್ಷ ಭಯ ಉದ್ವೇಗ ಮುಕ್ತಃ, ನ ಹೃಷ್ಯತಿ ನ ದ್ವೇಷ್ಟಿ, ಶುಭಾಶುಭ ಪರಿತ್ಯಾಗಿ. ಈ ಥರ ಬೇರೆ ಬೇರೆ ತರಹ ಸಮತ್ವದ ಆಸ್ಪೆಕ್ಟ್ಸ್ನ ಹೇಳಿದ್ದಾನೆ. ಇನ್ನೂ ಇರಬಹುದು, ನನಗೆ ಜ್ಞಾಪಕ ಇಲ್ಲ, ಯಾರಿಗಾದ್ರು ಜ್ಞಾಪಕ ಇದ್ರೆ ಹೇಳಿ. ಸಮತ್ವ ಎಂದರೆ ಅದು ಭಾವನೆಗಳೇ ಇಲ್ಲದೆ ಇರೋ ಹಾಗೆ ಕಲ್ಲನಂತ ಇರೋ ಥರನೂ ಅಲ್ಲ, ನಾನು ಯಾವುದಕ್ಕೂ ಪ್ರತಿಕ್ರಿಯಿಸದೇ ಇರೋದು ಇಲ್ಲ. ಅದು ಏನಂದರೆ ಒಳಗಿನ ಶಾಂತಿಯಲ್ಲಿ ನೆಲೆಸಿರೋದು. ಬಾಹ್ಯ ಪರಿಸ್ಥಿತಿ ಹೇಗೇ ಇರಲಿ ಭಕ್ತನನ್ನು ಅದು ಅಲುಗಾಡ್ಸಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವನಿಗೆ ಅವನ ನಿಜ ಸ್ವರೂಪದ ಸ್ಪಷ್ಟ ಅನುಭವ ಇದೆ. ನಾನು ಅವ್ಯಯ, ನಾನು ಅವಿನಾಶಿ, ಸಚ್ಚಿತ್ ಆನಂದ ಸ್ವರೂಪ. ಅವನು ಸಮದಲ್ಲೇ ನೆಲೆಸಿದ್ದಾನೆ. ಈ ಲೋಕದಲ್ಲಿರುವ ವ್ಯಕ್ತಿ, ವಸ್ತು, ಪರಿಸ್ಥಿತಿಗಳು ಅವೆಲ್ಲ ಲೋವರ್ ಆರ್ಡರ್ ಆಫ್ ರಿಯಾಲಿಟಿ ಅಲ್ವಾ, ಓದಿದ್ದೀವಲ್ವಾ ನಾವು. ಹಾಗಿದ್ದಾಗ ಅವುಗಳಲ್ಲಿ ಆಗುವ ಬದಲಾವಣೆ ಅವನ ಒಳಗಿನ ಪ್ರಶಾಂತತೆಯನ್ನು, ಆನಂದವನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಆನಂದಮಯಿಮಾ ಹೆಸರು ಕೇಳಿರಬಹುದು. ಒಂದು ದಿನ ಅವರು ಸತ್ಸಂಗದಲ್ಲಿ ಇದ್ದಾಗ ಯಾರೋ ಮಹಿಳೆ ಬಂದು ತುಂಬ ಕಠೋರವಾಗಿ ಅವ್ರನ್ನ ಬೈಯೋಕ್ಕೆ ಶುರು ಮಾಡಿದ್ಲು. ಸುಮ್ಮನೆ ಕೂತಿದ್ದಾರೆ ನಿರ್ಲಿಪ್ತವಾಗಿ. ಅವಳು ಹೋದ್ಮೇಲೆ, ಆ ಮಹಿಳೆ ಹೋದ್ಮೇಲೆ ಅಲ್ಲಿರೋ ಡಿವೋಟೀಸ್ ಎಲ್ಲ ಹೇಳಿದ್ರು, ಅಮ್ಮ ಯಾಕೆ ಸುಮ್ಮನೆ ಕೂತಿದ್ರಿ, ಏನೂ ಹೇಳಲಿಲ್ಲ ಅವಳಿಗೆ. ಅವ್ರು ಹೇಳಿದ್ರು, ಪಾಪ ಅವಳಿಗೆ ಏನು ಕಷ್ಟ ಇತ್ತೋ ಈ ಥರ ಮಾತುಗಳು ಬಾಯಿಂದ ಬಂತು. ಹಾಗಾದರೂ ಅವಳಿಗೆ ಕಾಣಿಸ್ತಾ ಇದ್ದಿದ್ದೇನು, ನನ್ನ ದೇಹ ಮಾತ್ರ, ನನ್ನ ದೇಹಕ್ಕೆ ಬೈದಿದ್ದಾಳೆ, ನನಗಲ್ವಲ್ಲ. ಕಂಪ್ಲೀಟ್ ಕೋಪ ಇಲ್ಲ, ಅಸಹನೆ ಇಲ್ಲ, ಕಂಪ್ಲೀಟ್ ಸೆರೆನಿಟಿ. ಇದು ನಾವು ಅಳವಡಿಸೋದು ತುಂಬ ಕಷ್ಟ ಅನಿಸುತ್ತೆ. ಹೇಗೆ ಸಮತ್ವವನ್ನು ಬೆಳೆಸಬಹುದು? ಸರಳವಾಗಿ ಕೃಷ್ಣ ಹೇಳಿದಾಗ ಕರ್ಮಯೋಗದ ಅಭ್ಯಾಸದಿಂದ. ನಮ್ಮ ಪ್ರತಿಕ್ರಿಯೆಗಳನ್ನು ಗಮನಿಸೋದು. ಜೀವನದಲ್ಲಿ ಕಷ್ಟ ಸುಖ ಬರುತ್ತೆ, ನಾವು ವಿಚಲಿತರಾಗಬಾರ್ದು ಅನ್ನೋ ವಿವೇಕ. ನಮ್ಮ ಆಚಾರ್ಯರೆಲ್ಲ ಹೇಳೇ ಇದ್ದಾರಲ್ಲ, ಜೀವನ ಅಂದರೆ ಹೀಗೆ, ಅದು ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತೆ ಅಂತ. ಇನ್ನೊಂದು, ನಮ್ಮ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇರುತ್ತಲ್ಲ, ಅದನ್ನ ತೀವ್ರತೆ ಕಡಿಮೆ ಮಾಡಬೇಕು, ಇನ್ಸಿಸ್ಟೆನ್ಸ್ ಕಡಿಮೆ ಮಾಡಬೇಕು. ನನಗೆ ಇದೇ ಇಷ್ಟ ಇಲ್ಲ, ಇನ್ಸಿಸ್ಟೆನ್ಸ್ ಬಿಟ್ಟು ಪ್ರಿಫರೆನ್ಸಸ್ ಮಾಡಿಕೊಂಡ್ರೆ ಸಮತ್ವದ ಪ್ರಾಕ್ಟೀಸ್ ಈಸಿ ಆಗುತ್ತೆ. ಅದು ಬಿಟ್ಟರೆ ಅಟ್ಯಾಚ್ಮೆಂಟ್ ಇಲ್ಲದೆ ಕರ್ಮಗಳನ್ನು ಮಾಡುವುದು ಮತ್ತು ಕರ್ಮ ಫಲವನ್ನು ಬಂದ ಹಾಗೆ ಸ್ವೀಕರಿಸುವುದು. ಗುರುದೇವರು ಒಂದು ಸುಂದರ ಕೋಟ್ ಇದೆ, ದಿ ಫ್ಲೋಟಿಂಗ್ ರೀಡ್ಸ್ ಡಾನ್ಸ್ ಆನ್ ದಿ ಸರ್ಫೇಸ್ ಆಫ್ ದಿ ಸೀ, ಬಟ್ ದಿ ಲೈಟ್ ಹೌಸ್ ಸ್ಟ್ಯಾಂಡ್ಸ್ ಎರೆಕ್ಟ್ ಆ್ಯಂಡ್ ವಾಚಸ್ ದಿ ಟೈಡಲ್ ವೇವ್. ಆ ಲೈಟ್ ಹೌಸ್ ಆಗೋಕ್ಕೆ ಪ್ರಯತ್ನ ಪಡೋಣ. ಈ ಒಳಗಿನ ಸಮತ್ವ ಜಗತ್ತಿನಲ್ಲಿನ ಈ ಜ್ಞಾನಿ ಭಕ್ತನ ವ್ಯವಹಾರದಲ್ಲಿ ಹೇಗೆ ವ್ಯಕ್ತವಾಗುತ್ತೆ? ಅದೇ ದಕ್ಷತೆ. ನಾನು ತಗೊಳ್ತಾ ಇರೋ 4ನೇ ಗುಣ. ದಕ್ಷತೆ ಅಂದರೆ ಸ್ಕಿಲ್ಫುಲ್ ಆ್ಯಕ್ಷನ್, ಡೆಕ್ಸ್ಟರಿಟಿ ಇನ್ ಆ್ಯಕ್ಷನ್. ಜ್ಞಾನಿ ಭಕ್ತನು ಎಲ್ಲ ಸಂದರ್ಭಗಳಲ್ಲೂ ಸರಿಯಾದ ಅಪ್ರೋಪ್ರಿಯೇಟ್ ಆ್ಯಕ್ಷನ್ ತಗೋತಾನೆ.
ಯಾಕೆಂದ್ರೆ ಅವನ ಒಳಗಿನ ಸಮತ್ವ, ಇಕ್ವಾನಿಮಿಟಿ, ಹೊರಗೆ ಡೈನಮಿಸಮ್ ಮತ್ತೆ ಅಲರ್ಟ್ನೆಸ್ ಆಗಿ ವ್ಯಕ್ತವಾಗ್ತಾ ಇರುತ್ತೆ. ಅವನ ಕಾರ್ಯಗಳು ಇಂಪಲ್ಸಿವ್ ಆಗಿರೋದಿಲ್ಲ, ರಾಗದ್ವೇಷಗಳಿಂದ ಕೂಡಿರಲ್ಲ. ಕಾರಣ, ಜ್ಞಾನಿ ಭಕ್ತನಿಗೆ ಅಹಂಕಾರ ನಾಶ ಆಗಿದೆ. ಅವನಿಗೆ ಸ್ಪಷ್ಟ ಜ್ಞಾನವಿದೆ, ನಾನು ಈ ಕೆಲಸ ಮಾಡುತ್ತಿಲ್ಲ, ಇದೆಲ್ಲ ನಾರಾಯಣ ನನ್ನ ಕೈಲಿ ಮಾಡಿಸ್ತಾ ಇರೋದು ಅಷ್ಟೇ, ನಾನು ಒಂದು ನಿಮಿತ್ತ ಮಾತ್ರ. ದಕ್ಷ ಅನ್ನೋದಕ್ಕೆ ನಮ್ಮ ಗುರುದೇವರಾದ ಸ್ವಾಮಿ ಚಿನ್ಮಯಾನಂದರು ಮತ್ತೆ ಅವರ ಗುರುಗಳಾದ ಸ್ವಾಮಿ ಶಿವಾನಂದರು ಅತ್ಯುತ್ತಮ ಉದಾಹರಣೆಗಳು. ಗುರುದೇವರ ಡೈನಮಿಸಮ್ ಎಲ್ಲರಿಗೂ ಗೊತ್ತೇ ಇದೆ. ಅವರ ಪ್ರತಿಯೊಂದು ಕೆಲಸವು ಭಕ್ತರ ನೂರಾರು ಪತ್ರಗಳಿಗೆ ಉತ್ತರ ಕೊಡುವುದೂ ಸಹ ಪೂರ್ಣ ಗಮನದಿಂದ ಸಮರ್ಪಕವಾಗಿ ನಡೀತಿತ್ತು. ನಾವು ಕೇಳಿದ್ದೇವೆ, ಒಂದು ಸ್ಟ್ಯಾಂಪ್ ಕೂಡ ತುಂಬಾ ಕಾಳಜಿಯಿಂದ ಸ್ಟ್ರೇಟ್ ಆಗಿ ಅಂಟಿಸ್ತಾ ಇದ್ರಂತೆ. ನಾವು ನೋಡಿಲ್ಲ, ಇಲ್ಲಿ ಇರೋ ಹಿರಿಯರು ತುಂಬಾ ಜನ ಅವ್ರ ಜೊತೆ ಇರೋರು ಗೊತ್ತು. ಮುಂದಿನ ಕೆಲವು ದಿನಗಳಲ್ಲಿ ಅವರಿಂದ ಎಕ್ಸ್ಪೀರಿಯನ್ಸಸ್ ಕೇಳ್ಬೋದು ನಾವು. ಸ್ವಾಮಿ ಶಿವಾನಂದರು ಅವರು ಡಿವೈನ್ ಲೈಫ್ ಸೊಸೈಟಿ ಸಂಸ್ಥಾಪಕರಾಗಿ, ಯೋಗ ಪ್ರಾಕ್ಟೀಷನರ್ ಆಗಿ, ಆಧ್ಯಾತ್ಮಿಕ ಗುರು ಆಗಿ, ಆದರೂ ಡಾಕ್ಟರ್ ಆಗಿ ಅವರು ಜನಸೇವೆ ಮಾಡ್ತಾನೆ ಇದ್ರು, ಎಷ್ಟೊಂದು ಬುಕ್ಸ್ ಬರೆದ್ರು. ಅದೇ ದಕ್ಷತೆ. ನಮಗೆ ದಕ್ಷತೆ ಪ್ರಾಕ್ಟೀಸ್ ಏನು? ಗುರುದೇವರು ಹೇಳಿದ ಹಾಗೆ, ಲೆಟ್ ಯೋರ್ ಮೈಂಡ್ ಬಿ ವೇರ್ ಯೋರ್ ಹ್ಯಾಂಡ್ಸ್ ಆರ್. ನಾನು ಮಾಡುವ ಯಾವುದೇ ಕೆಲಸವಾಗಲಿ, ಎಷ್ಟೇ ಚಿಕ್ಕದಾಗಲಿ, ಅದನ್ನು ಪೂರ್ಣ ಗಮನ ಮತ್ತು ಕಾಳಜಿಯಿಂದ ಮಾಡುವುದು. ನಮ್ಮ ಮನಸ್ಸಿನ ಡಿಸ್ಟರ್ಬೆನ್ಸ್ ಅದನ್ನು ಎಫೆಕ್ಟ್ ಮಾಡಬಾರ್ದು. ವಿ ಹ್ಯಾವ್ ಟು ಅವಾಯ್ಡ್ ಓವರ್ ಥಿಂಕಿಂಗ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸ್ಕ್ಯಾಟರ್ಡ್ ಮೈಂಡಿಂದ ಕೆಲಸ ಮಾಡಿದ್ರೆ ಯಾವ ಕೆಲಸನೂ ಸರಿಯಾಗಲ್ಲ. ಹಾಗಾಗಿ ಗುರುದೇವ್ ಮತ್ತೆ ಮತ್ತೆ ಹೇಳ್ತಾರೆ, ಡೋಂಟ್ ಲೆಟ್ ಯುವರ್ ಮೆಂಟಲ್ ಎನರ್ಜಿ ಆ್ಯಂಡ್ ಇಂಟೆಲೆಕ್ಚುಯಲ್ ಎನರ್ಜಿ ಡಿಸಿಪೇಟ್. ಈ ತರಹ ಕೆಲಸ ಮಾಡ್ತಾ ಬಂದರೆ ಅದೇ ದಕ್ಷತೆ. ಟು ಕನ್ಕ್ಲೂಡ್, ನಾವು ಭಕ್ತರ 4 ಲಕ್ಷಣಗಳನ್ನು ನೋಡಿದೆವು: ಸಂತುಷ್ಟಿ, ಅದ್ವೇಷ್ಟ, ಸಮತ್ವ ಮತ್ತು ದಕ್ಷತೆ. ಇದಷ್ಟೇ ಅಲ್ಲ, 35 ಬೇರೆ ಗುಣಗಳು ಇದೆ. ಆದರೆ ಇವೆಲ್ಲ ಪ್ರತ್ಯೇಕ ಗುಣಗಳಲ್ಲ, ಇವೆಲ್ಲ ಒಂದಕ್ಕೆ ಒಂದು ಪೂರಕವಾಗಿರುತ್ತೆ. ಜೀವನದ ಈ ಮೌಲ್ಯಗಳನ್ನು ಪ್ರಾಕ್ಟೀಸ್ ಮಾಡುತ್ತಾ ಬಂದರೆ ನಮ್ಮಲ್ಲಿ ಆಂತರಿಕ ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತೆ ನಮ್ಮ ಗುರಿ ಏನು? ಭಗವತ್ ಪ್ರಾಪ್ತಿ ಅಥವಾ ಮೋಕ್ಷ, ಎರಡೂ ಒಂದೇ. ಅದನ್ನ ತಲುಪಲು ನಮಗೆ ಅರ್ಹತೆ ಬರುತ್ತೆ. ನಮ್ಮ ಗುರು ಮತ್ತೆ ಶಾಸ್ತ್ರ ದಾರಿ ತೋರಿಸಿದ್ದಾರೆ. ಧಾರ್ಮಿಕ ಜೀವನ, ಕರ್ಮಯೋಗದ ಅಭ್ಯಾಸ, ಸತ್ಸಂಗ, ಸ್ವಾಧ್ಯಾಯ ಎಲ್ಲದೂ ಇದಕ್ಕೆ ಸಹಾಯ ಮಾಡುತ್ತೆ. ಪೂಜ್ಯ ಗುರುದೇವ್ ಹೇಳಿರೋ ಸಾಧನೆ, ಡೇ ಎಂಡ್ ಇಂಟ್ರೋಸ್ಪೆಕ್ಷನ್, ಆತ್ಮಾವಲೋಕನ, ನಮ್ಮ ಸ್ಪಿರಿಚುವಲ್ ಬ್ಯಾರೋಮೀಟರ್ ಆಗಿ ನಮಗೆ ಸಾಧನೆಯಲ್ಲಿ ಸ್ಫೂರ್ತಿ ಕೊಡುತ್ತೆ. ಇದೇ ಭಗವಾನ್ ಭಗವದ್ಗೀತೆ 12ನೇ ಅಧ್ಯಾಯದಲ್ಲಿ ಹೇಳುವ ಸಂದೇಶ. ಯಾರು ಶ್ರದ್ಧೆಯಿಂದ ಈ ನನ್ನ ಉಪದೇಶವನ್ನು ಅಳವಡಿಸ್ಕೋತಾರೋ ಆ ಭಕ್ತ ನನಗೆ ಅತೀವಮೇ ಪ್ರಿಯ, ತುಂಬಾ ಇಷ್ಟ. ಇದನ್ನ ನಮ್ಮ ಜೀವನದಲ್ಲಿ ತರಲು ಸಾಧ್ಯವಾದರೆ ಅದೇ ನಿಜವಾದ ಭಕ್ತಿ. ಸ್ವಾಮೀಜಿಯವರಿಗೆ ನನಗೆ ಈ ವೇದಿಕೆ ಕೊಟ್ಟಿದ್ದಕ್ಕೆ ತುಂಬ ತುಂಬ ಕೃತಜ್ಞತೆಗಳು. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು. ಹರಿ ಓಂ. ಶ್ರೀ ಕೃಷ್ಣಾರ್ಪಣ ಮಸ್ತು. ಥ್ಯಾಂಕ್ ಯು ಸಂಧ್ಯಾಜಿ.